ನಮ್ಮ ಚಿತ್ರತಂಡದ ಕರೆಗೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ವೃತ್ತಿಪರರಾಗಿ ಬಾದಾಮಿಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಬಲಂ ಅಜೇಯಂ ಅಂತ ನಮ್ಮ ಸಿನಿಮಾ ಪ್ರಾರಂಭ ಆಗಿ ಇನ್ನೇನು ಒಂದು ತಿಂಗಳು ಕಳೀತಾ ಬರ್ತಾ ಇದೆ. ಕಳೆದ ತಿಂಗಳು 5ನೇ ತಾರೀಕು ನಾವು ಮುಹೂರ್ತ ಮಾಡಿ ಅವತ್ತಿಂದ ಇವತ್ತು ತನಕ ನಿರಂತರವಾಗಿ ಸಿನಿಮಾ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಇನ್ನು 2 ದಿವಸ ಆದಮೇಲೆ ನಾವು ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಅಲ್ಲೊಂದು 2 ದಿವಸ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಮೊದಲ ಹಂತದ ಚಿತ್ರೀಕರಣ ಇಲ್ಲಿಗೆ ಮುಗಿದಿರ್ತದೆ. ನಂತರ ಹಳೆ ಮೈಸೂರು ಭಾಗದಲ್ಲಿ 1 ತಿಂಗಳು ಚಿತ್ರೀಕರಣ ಮಾಡ್ತೀವಿ. ಮತ್ತೆ ಈ ಕಡೆ ಬರ್ತೀವಿ. ಅಂದರೆ ನಮ್ಮ ಬರೋ ಇಲ್ಲ ನೀವು ಕೂತ್ಕೊಳ್ಳಿ ಸರ್, ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊ. ಆ ಕಡೆ ಬನ್ನಿ, ಇಬ್ಬರು ಪುರಾಣಿಗಳು ಆ ಕಡೆ ಬನ್ನಿ, ಆ ಕಡೆ ಕೂತ್ಕೊಳ್ಳಿ. ನಮ್ಮ ಚಿತ್ರದ ಕಥೆನೇ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಟ್ರಾವೆಲ್ ಮಾಡ್ತದೆ. ಬಾದಾಮಿಯಿಂದ ಶುರುವಾಗಿ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ, ಪುನಃ ಇಲ್ಲಿ ಬರುತ್ತೆ. ಒಟ್ಟಾರೆ ಪೂರ್ತಿ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ, ಅಪ್ಪಟ ಕನ್ನಡ ಚಿತ್ರ. ಕನ್ನಡ ಮಣ್ಣಿನ ಸೊಗಡನ್ನು, ಕನ್ನಡತನವನ್ನು ಮತ್ತು ನಮ್ಮ ಇವತ್ತಿನ ಯುವಕರಿಗೆ ನಮ್ಮ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಒಂದು ಚಿತ್ರ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವರ ನೆನಪು ಈಗಾಗಲೇ ಸುಮಾರು 1,500 ವರ್ಷಗಳ ಹಿಂದಿನ ವಿಚಾರವನ್ನು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯ ವಿಷಯವಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಚಿತ್ರಕಥೆಯಲ್ಲಿ ಬಹಳಷ್ಟು ಅಂಶಗಳನ್ನು, ಐತಿಹಾಸಿಕ ಅಂಶಗಳನ್ನು ಇವತ್ತಿನ ಯುವಕರಿಗೆ ಹೇಳುವ ಮುಖಾಂತರ, ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒತ್ತು ಕೊಟ್ಟು ಚಿತ್ರವನ್ನು ಮಾಡ್ತಾಯಿದ್ದೀವಿ. ಚಂದ್ರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಭಾಳ ಹಿರಿಯರನ್ನ, ಅವರ ಅನುಭವವನ್ನು ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ರಮೇಶ್ ಅವರೊಂದು ಟೀಮು ಭಾಳ ಒಂದು 6 ತಿಂಗಳಿಂದ ನಾವು ಈ ಒಂದು ಕಥೆನ ಮಾಡೋದ್ರಲ್ಲಿ ಭಾಳ ಶ್ರಮವಹಿಸಿ ಒಂದು ಜನಗಳಿಗೆ ಒಂದು ಉತ್ತಮವಾದ ಚಿತ್ರ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಜೊತೆಗೆ ನಿಮಗೆ ಗೊತ್ತಿದೆ, ಲಯ ಮೇಡಮ್ ಅವರು ಈ ಹೀರೋನ ತಾಯಿಯ ಪಾತ್ರವನ್ನು ಮಾಡ್ತಾಯಿದ್ದಾರೆ. ಹೀರೋಯಿನ್ ಆಗಿ ಮಣಿಕಾ ವಿಶ್ವಕರ್ಮ ಮಾಡ್ತಾಯಿದ್ದಾರೆ. ನನ್ನ ಮಗ ಮೊದಲನೇ ಸಾರಿ ಈ ಒಂದು ಚಿತ್ರಕ್ಕೆ ಆಯ್ಕೆ ನಟನಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಪದಾರ್ಪಣೆ ಮಾಡಿದ್ದಾನೆ. ಇವನಿಗೆ ಮತ್ತು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಇರಲಿ ಅಂತೇಳಿ ಕೇಳ್ತಾ, ಭಾಳಷ್ಟು ಜನ ಇದು ಒಂದು ಅಪ್ಪಟ ಕನ್ನಡ ಚಿತ್ರ, ಇದು ಒಂದೇ ಕನ್ನಡ ಭಾಷೆಯಲ್ಲಿ ಮಾತ್ರ ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಗೀತವನ್ನು ನಮ್ಮ ಹರಿಕೃಷ್ಣ ಅವರು ಕೊಟ್ಟಿದ್ದಾರೆ. ಈಗಾಗಲೇ 3 ಸಾಂಗ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಈಗ ಒಟ್ಟಾರೆ ಒಂದು ಉತ್ತಮ ತಂಡವನ್ನು ಕಟ್ಟಿಕೊಂಡು ಬಹಳಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಮಾದಾಯಿ ಹೋರಾಟಕ್ಕೆ ಆ ಒಂದು ವಿಚಾರವನ್ನು ಕೂಡ ನಮ್ಮ ಸಿನಿಮಾದಲ್ಲಿ ತರ್ತಾ ಇದ್ದೀವಿ. ಒಟ್ಟಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ರಾಜಕೀಯದ ಅನುಭವದ ಮೇಲೆ ನಾನು ಈ ಒಂದು ಹೆಚ್ಚು ಕತೆಗೆ ಒತ್ತು ಕೊಟ್ಟು ಕಥೆಯನ್ನು ಮಾಡಿದ್ದೀನಿ. ಅಂದರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಂಗಳೂರಂಥ ಮಹಾನಗರಕ್ಕೆ ಉತ್ತರ ಕರ್ನಾಟಕದ ಮಂದಿ ಭಾಳಷ್ಟು ಜನ ಗುಳೆ ಬರ್ತಾರೆ. ಯಾಕೆ ಈ ಒಂದು ನಮ್ಮ ಜನ ಇಲ್ಲಿ ಗುಳೆ ಬರ್ತಾರೆ, ಯಾಕೆ ಪಟ್ಟಣಕ್ಕೆ ಇವತ್ತು ವಲಸೆ ಬರ್ತಾ ಇದ್ದಾರೆ, ಎಲ್ಲಿ ಲೋಪ ಆಗ್ತಾ ಇದೆ ಅಂತಂದು ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಪ್ರಯತ್ನ ನಾವು ಚಿತ್ರದಲ್ಲಿ ಮಾಡ್ತಾಯಿದ್ದೀವಿ. ಅದಕ್ಕೆ
ನೀವು ಮಹದಾಯಿ ಹೋರಾಟ ನೀವೆಲ್ಲ ಗೊತ್ತು, ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಆ ಭಾಗದ ಜನ ನರಗುಂದ ನವಲಗುಂದ ಇದು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬೇಕು ಅಂತೇಳಿ. ಅದಕ್ಕೆ ಇನ್ನೂ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಹಾಗಾಗಿ ಅದರ ಏನಾದ ಸಮಸ್ಯೆ ಏನೋದ್ರ ಬಗ್ಗೆ ನಾನೊಬ್ಬ ಒಂದು ಪಾತ್ರಧಾರಿಯಾಗಿ ಆ ಪಾತ್ರವನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ನನ್ನ ಪಾತ್ರ ಬಂದೋಗುತ್ತೆ. ಬೇಕಾದ್ದು ಇವತ್ತಿನ ಪರಿಸ್ಥಿತಿಗೆ ಒಬ್ಬ ನಾಯಕ ನಟನಾಗಿ ನನ್ನ ಮಗ ಆಕ್ಟ್ ಮಾಡ್ತಾ ಇದ್ದಾರೆ. ಮಾಧ್ಯಮದಿಂದ ಬಂದಿರುವ ಹಿರಿಯರಿಗೆ ನಮಸ್ತೆ. ನನ್ನ ಹೆಸರು ಧ್ಯಾನ್ ಯೋಗೇಶ್ವರ. ಕರ್ನಾಟಕ ಬಲಂ ಅಂತ ಒಂದು ಹೊಸ ಮೂವಿಯಲ್ಲಿ ಡೆಬ್ಯೂ ಆಗ್ತಿದ್ದೀನಿ. ಕಳೆದ 20 ದಿನದಿಂದ ಕರ್ನಾಟಕ ಬಲಂ ಶೂಟಿಂಗ್ ಬಾದಾಮಿಯಲ್ಲಿ ನಡೀತಿದೆ. ಆ್ಯಂಡ್ ಇನ್ನೂ ಒಂದು 2-3 ದಿನದಲ್ಲಿ ನಮ್ಮ ಸಾಂಗ್ ಶೂಟಿಂಗು ಕಂಪ್ಲೀಟ್ ಆಗುತ್ತೆ. ಬಟ್ ಕಳೆದ 20 ದಿನದಿಂದ ನಮ್ಮ ಬಾದಾಮಿ ಜನ, ಈ ವಾತಾವರಣ ನಂಗೆ ತುಂಬಾ ಇಷ್ಟ ಆಗಿದೆ. ಜನರು ನಂಗೆ ತುಂಬ ಹತ್ತಿರ ಆಗಿದ್ದಾರೆ. ಆ್ಯಂಡ್ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಕ್ಕೆ ನಾನು ಮತ್ತು ನಮ್ಮ ಇಡೀ ಟೀಮ್ ತುಂಬಾ ಕಷ್ಟಪಡ್ತಿದ್ದೀವಿ. ಯಾಕಂದರೆ ನಮ್ಮ ಕತೆ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅದರ ತಕ್ಕಂಗೆ ನಾವು ಒಂದು ಒಳ್ಳೆ ಮೂವಿ ಮಾಡಬೇಕು ಅಂತ ನಮ್ಮೆಲ್ಲರ ಪ್ರಯತ್ನ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು January 15ಕ್ಕೆ ಸಂಕ್ರಾಂತಿ ನಮ್ಮ ಮೂವಿ ರಿಲೀಸ್. ಸೊ ಮೂವಿ ಬರೋ ಟೈಮಲ್ಲಿ ಜಾಸ್ತಿ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ನನ್ನ ತಯಾರಿ ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ನಟ ಆಗಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆ್ಯಕ್ಚುಲಿ ನನ್ನ ತಂದೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇತ್ತೀಚಿನಲ್ಲಿ ನಾನೇನೋ ಚೂರು ಹೈಟ್ ಆಗಿಬಿಟ್ಟೆ, ಫಿಟ್ ಆಗಿಬಿಟ್ಟೆ ಅಂತ ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ನಟ ಆಗಬೇಕು ಅಂತ ನಂಗೆ ಆಸೆ ಇತ್ತು. ಆ್ಯಂಡ್ ಅದ್ರ ತಕ್ಕಂಗೆ ಡಾನ್ಸ್, ಜಿಮ್ನಾಸ್ಟಿಕ್ಸ್, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಬರ್ತಿದ್ದೀನಿ. ನಾನು ಸಾಕಷ್ಟು ಮಾತಾಡ್ತಿದ್ದೀನಿ ನಿಮ್ಮ ಬಗ್ಗೆ. ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಚಿತ್ರದ ಬಗ್ಗೆ ನೀವು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಒಂದಷ್ಟು ವಿಜುವಲ್ಸು ನಿಮಗೆ ಈಗ ಚಿತ್ರೀಕರಣದ ಸಿಕ್ಕಿದೆ ಅಂತ ಅನ್ಕೋತೀನಿ. ನನಗೆ ಕನ್ನಡಕ್ಕೊಂದು ಹೆಮ್ಮೆಯ ಚಲನಚಿತ್ರ ಗೀತೆ ಇದು ಆಗತ್ತೆ ಒಂದು ಆತ್ಮವಿಶ್ವಾಸ ಇದೆ. ನಿಮಗೆ ಸಾಂಗ್ ಕೂಡ ಕೇಳಿಸ್ತೀವಿ, ತೋರ್ಸೋಕ್ಕಾಗಲ್ಲ, ಯಾಕೆ ಇನ್ನೂ ಸಾಂಗ್ ಕಂಪ್ಲೀಟ್ ಆಗಲಿಲ್ಲ. ಆದರೆ ನಿಮಗೆ ಆ ಸಾಂಗನ್ನು ಕೇಳಿಸ್ತೀವಿ. ಒಂದ್ಸಾರಿ ಸಾಂಗ್ ಕೇಳಿಸ್ಕೊಬೋದಲ್ಲ ಸರ್? ಅಷ್ಟೇ. ನಿಮ್ಮ ನಿರ್ದೇಶಕರ ಅಭಿನಯ ಬಗ್ಗೆ ಅಲ್ಲೊಂಚೂರು ಹಾಕಿ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮ್ ಜೊತೆ ಇದ್ದಾರೆ. ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟ್ರು, ಅವರು ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ಈ ಒಂದು ಹೇಳ್ಬೇಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಸಾಹೇಬರು ಏನು ಹೇಳಿದಾರೋ ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನನೇ ಅಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿ ಇದು ಮಾಡಿದಾಗ ಮಳೆ ಬಂದಿದ್ದಾಗಿತ್ತು, ಅದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ನ ನೋಡಿದಾಗ ಸುಧೀಂದ್ರ ಒಂದು ಮಾತು ಹೇಳಿದ್ರು ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಎಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟಲ್ಲಿ ಶೂಟಿಂಗು ಅಂತಂದರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ. ಕರೆಸಿ ಶೂಟಿಂಗ್ನಲ್ಲೇ ಒಂದು ಶೆಡ್ಯೂಲು ಅಥವಾ 2-3 ಶೆಡ್ಯೂಲ್ ಇದ್ದಾಗ ಫಸ್ಟ್ ಶೆಡ್ಯೂಲಲ್ಲಿ 3 ಬರೋರು ಕರೆಸೋರು. 2ನೇ ಶೆಡ್ಯೂಲ್ ನಾವು ಚಿಕ್ಕಮಗಳೂರು, ಮೈಸೂರು, ಸಕಲೇಶ್ಪುರನ ಮತ್ತು ಊಟಿಗಳು ಎಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳನ್ನು ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನು ನಮ್ಮ ಯೋಗೇಶ್ವರ್ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಪ್ರೆಸ್ ನಾವೆಲ್ಲ ಪ್ಯೂರ್ ಎಲ್ಲ ರಿಲೀಸು ಅಂದ ತಕ್ಷಣ ಮೂರ್ತು ಅಂದ ತಕ್ಷಣ ಬರೀ ಬೆಂಗಳೂರಲ್ಲಿ ಮಾಡಿಬಿಟ್ಟು ಯಾವುದೋ ಒಂದು ಕಡೆ ಇದು ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋ ಅಂಥದ್ದು ಅಭ್ಯಾಸವನ್ನು ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ. ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನ ಒಂದು ಸಂಭ್ರಮವನ್ನು ತಿರ್ಗಾ ಅಜೇಯಮಂದ ಕರ್ನಾಟಕ ಬಲಂ ಅಜೇಯಮನಲ್ಲಿ ಒಂದು ಅಜೇಯವಾಗಿ ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ಈ ಚಿತ್ರದ ಬಗ್ಗೆ ಎಲ್ಲ ವಿವರಣೆಯನ್ನು ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆಯ ಹಾಡನ್ನು ಕೇಳಿಸಿದ್ದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಡು ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟ್ರು ಕೂಡ ಭಾಳ ಶ್ರಮಪಟ್ಟು ಎಲ್ಲರೂ ನೀವು ನೋಡಿದ್ದೀರ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ
ಒಂದೊಂದು ಶಾರ್ಟ್ ತೆಗಿಯೋಕ್ಕೂ ಭಾಳ ಕಷ್ಟ. ಆದ್ರೂ ಅವರು ಭಾಳ ಹುರುಪು, ಸ್ಪೀಡು ಎಲ್ಲ 80, 60, 70 ಸ್ಪೀಡ್ಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ ಅವ್ರು ಮಾತ್ರ. ಸೊ ಆ ಸ್ಪೀಡಲ್ಲೇ ಸಾಂಗನ್ನು ಮಾಡಿದ್ದಾರೆ. ಅದೇ ಸ್ಪೀಡಿಗೆ 120 ಕಿಲೋಮೀಟರ್ ಸ್ಪೀಡ್ ಅಂದರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ. ರೆಡಿನ ಮಾಸ್ಟರ್, ರೆಡಿ ಮಾಸ್ಟರ್ ಅಂತ. ಸೊ ಇಬ್ಬರಿಗೂ ಭಾಳ ಚೆಲ್ಲಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. ಆ 120 ಅಂದರೆ 240ನಲ್ಲಿ ಮಾಡಿ ಒಂದೇ ಟೇಕಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಹುರುಪನ್ನ ನಮ್ಮ ಧ್ಯಾನವರು ಅದರಲ್ಲಿ ಭಾಳ ಏನು ಶ್ರಮ ವಹಿಸಿ ಅದರಲ್ಲಿ ಭಾಳ ಒಂದು ಏನಿರ್ತೀವಿ ನಾವು ಟೇಕ್-ಆನ್ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದು ಇದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನು ಸೆರೆ ಹಿಡಿಬೇಕಾದಾಗ ಭಾಳಷ್ಟು, ಯಾಕಂದರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದೇ ಒಂದು ಆರ್ಟಿಸ್ಟ್ನ ತಂದಾಗ ನಾವು ಈ ಇಮೇಜಲ್ಲಿ ನಾವು ಈ ಬ್ಲಾಕಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥ ಇದೆ. ಆ ಫ್ರೇಮ್ನ ಆ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಭಾಳ ಸ್ಪೆಷಲ್ ಲೆನ್ಸಸ್ಸನ್ನು ತರಿಸಿ, ಸ್ಪೆಷಲ್ ಲೈಟಿಂಗನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ತಗೊಂಡ್ಬಂದು ಎಕ್ವಿಪ್ಮೆಂಟ್ ಎಲ್ಲ ತರಿಸ್ಕೊಂಡು ಅದನ್ನು ಯಾವ ರೀತಿ ಇದು ಮಾಡಬೇಕು, ಈ ಆರ್ಟಿಸ್ಟ್ಗೆ ಈ ಅವರ ಇಮೇಜಿಗೆ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಶೇಖರ್ ಚಂದ್ರ ಅವರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಈ ಯೋಗೇಶ್ವರ ಸರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಭಾಳ ಈ ಏನಂತೀವಿ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕನು ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಭಾಳ ಕೋಆಪ್ರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಏನಂತೀವಿ ಒಂದು ದೊಡ್ಡ ಸಂಸಾರನ ಕಟ್ಕೊಂಡು ಬಾದಾಮಿ ಕರ್ಕೊಂಡ್ಬಂದಿದ್ದಾರೆ. 8ನೇ ತಾರೀಕು ನಾವು ಬೆಂಗಳೂರನ್ನ ಬಿಟ್ಟಿದ್ದು. 5ನೇ ತಾರೀಕು ಮುಹೂರ್ತ ಆದಮೇಲೆ ಅಲ್ಲಿಂದ 2 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬಿಟ್ಟಿದ್ದೀವಿ. 8ನೇ ತಾರೀಕಿಂದ ಹಂಗೆ ನಡೀತಾ ಇದೆ. ಮುಂದೆ ಇಲ್ಲಿ ಇನ್ನು 2 ದಿವಸ ಇಲ್ಲಿ ಇರ್ತೀವಿ. 2-3 ದಿವಸ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ 5ನೇ ತಾರೀಕು ನಾವು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡು ಒಂದು ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲನ್ನು ಈ ಸರಿ ಪೂರೈಸ್ತಾ ಇದಾದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು ಬಾಗಲಕೋಟ್, ಬೆಳಗಾಂ, ಈ ಥರ ಹುಬ್ಳಿ, ಈ ಥರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯನ ಹೇಳ್ಬಿಟ್ಟಿದ್ದಾರೆ. ಯಾಕಂತಂದರೆ 1500 ವರ್ಷಗಳ ಹಿಂದೆ ಇರ್ತಕ್ಕಂಥ ಪುಲಿಕೇಶಿ ಆಡಳಿತದಲ್ಲಿರ್ತಕ್ಕಂಥದ್ದು, ಪುಲಿಕೇಶಿ ಆಡಳಿತ ಮತ್ತು ಈಗಿನ ನಿಟ್ಟಿನಲ್ಲಿ ಇರ್ತಕ್ಕಂಥ ಈಗಿನ ಶತಮಾನದಲ್ಲಿ ಏನಿದೆ ಆ ವ್ಯತ್ಯಾಸಗಳನ್ನು ಹೇಳ್ಕೊಳ್ತಾ ಹೋಗುತ್ತೆ. ಕಥೆಯಲ್ಲಿ ಪ್ಯಾರಲ್ ಆಗಿ ಬರುತ್ತೆ ಕಥೆಯಲ್ಲಿ ಪುಲಿಕೇಶಿ ಮತ್ತು ಈಗಿನ ವಾತಾಪಿಯ ಬಗ್ಗೆ. ಅಂದರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದ್ದೀವಿ ನಾವು. ಸೊ ಆ ಕಥೆ ಪೂರ್ತಿ ಮಾಡಿದ್ದೆ ಅದು ಇಟ್ಕೊಂಡು ಹೋಗುತ್ತೆ, ಅದು ಪಾಠಕ್ಕೆ ಹೋಗುತ್ತೆ ಆ ಕಥೆಯನ್ನು. ಆ ಕಥೆ ವಿಷಯವನ್ನು ನಮಗೆ ಆಗಲೇ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಮಾತಾಡೋಲ್ಲ. ಹಲೋ, ಏನು ಹೇಳಿ ಸರ್? ಎಲ್ಲ ನೀವು ನೋಡಿದಂಗೆ ಅಲ್ಲಿ ಸ್ಟೇಜು ಅಲ್ಲಿ ಇಲ್ಲಿದ್ದಾಗ ಹೆಚ್ಚು ಕಮ್ಮಿ 500 ಜನ ಇದ್ರು. ಅಲ್ಲೇ ಇವರು ಪ್ಲಸ್ ಜೂನಿಯರ್ಸ್ ಅದು ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾನೆ. 1000 ಮೆಂಬರ್ಸ್ ಬಂದ್ಬಿಡ್ತಾರೆ ಆಲ್ರೆಡಿ ಆಗಿ. ನಿನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟರ್ ಜನ ಡ್ಯಾನ್ಸರ್ಸ್ ಆಗಲಿ ಅದೆಲ್ಲ ಮತ್ತೊಂದು ಎಲ್ಲ ಹೆಚ್ಚು ಕಮ್ಮಿ 1000 ಜನ ಬಂದಿದ್ದಾರೆ. ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲ ಸೇರಿದ್ರೆ ಎಲ್ಲ ಅರೌಂಡ್ 1000 ಮೆಂಬರ್ಸ್ ಮೇಲೆ ಬರ್ತಾ ಇದ್ದಾರೆ. ಎಲ್ಲ ತಕ್ಕಂಥ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರೋದು ಯೋಗೇಶ್ ಸರ್ ಅವರು. ಸೊ ಈ ಕಥೆಯನ್ನು ನಾವು ಹೇಳಬೇಕು. ಯಾಕಂದರೆ ನಿನ್ನೆ ಮಧ್ಯಾಹ್ನ ಒಂದು ಮಾತು ಹೇಳೋದು, ಬೇರೆ ಭಾಷೆಗಳಲ್ಲಿದೆ, ಬೇರೆ ಭಾಷೆಗಳಲ್ಲಿ ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥದ್ದು ಇರುತ್ತೆ. ಜಾನಪದ ಆಗಿರ್ಬೋದು, ಹಿಸ್ಟ್ರಿ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಕಥೆಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸೊಗಡು ಏನಿದೆ, ಇಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರು ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಮಹಾರಾಜರ ಕಥೆ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆಯನ್ನು ಹೇಳ್ಬೇಕು. ನಾವು ಎಷ್ಟು ಕಡೆ ನಾವು ಹೇಳಿದ್ದೀವಿ ಅಥವಾ ನಾವು ಕೇಳಿದ್ದೀವಿ, ಪುಸ್ತಕಗಳನ್ನ ನಾವು ಎಲ್ಲಿ ಓದಿದ್ದೀವಿ ಅಥವಾ ಪುಸ್ತಕಗಳು. ಈ ನಿಟ್ಟಿನಲ್ಲಿ ಕಥೆಗಳನ್ನ ಸಾಕಷ್ಟು ಕಥೆ ಇದೆ. ನಮ್ಮ ಕರ್ನಾಟಕದಲ್ಲೇ ಆಡಳಿತವನ್ನು ನಡೆಸಿದ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದ ರಾಜ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆ, ಚರಿತ್ರೆ ಇದೆ. ಅದನ್ನು ಹೇಳಬೇಕು ಅನ್ನೋ ಆಸೆ
ಯೋಗೇಶ್ವರ್ ಸಾರ್ಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಈಗಿರ್ತಕ್ಕಂಥ ಈ ಕಾಲಘಟ್ಟದ ಪ್ರಸ್ತುತ ಮತ್ತು ಪೂರ್ವಭಾವ ಇರತಕ್ಕಂಥದ್ದು 6ನೇ ಶತಮಾನದಿಂದ ಎರಡನ್ನೂ ಜೋಡಣೆಯನ್ನು ಮಾಡಿ ಈ ಕಥೆಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನ ಸಿನಿಮಾಗಳೆಲ್ಲ ಪ್ರೂವ್ ಆಗಿದೆ. ಹಾಗಾಗಿ ಈ ಕತೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್ ನೀವು? ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಏನಂದರೆ ಬೇಸಿಕ್ ಆಗಿ ಯೋಗೇಶ್ವರ್ ಸರ್ನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಥೆ ಆಗಿದ್ದರಿಂದ ಅವರು ಚೆನ್ನಾಗಿ ಗ್ರೈಂಡಿಂಗ್ ಮಾಡ್ತಾರೆ. ಒಂದೊಂದು ಸೀನನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಪೂರ್ವಕವಾಗಿ ನಮ್ಮ ರಮೇಶ್ ಸಾರ್ ಅವರೆಲ್ಲ ಸೇರಿಕೊಂಡು ಅದಕ್ಕೆ ಇಲ್ಲ ಸರ್ ಇದನ್ನಲ್ಲಿ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಒಪಿನಿಯನ್ ಕೊಡ್ತಕ್ಕಂಥ ಇದನ್ನೆಲ್ಲ ಮಾಡ್ತೀವಿ. ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಹೆದಾಳೆ ಅಂತ ಒಂದು ಸೈಂಟಿಸ್ಟ್ ಇದ್ದಾರೆ, ಅವರು ಕೈಗಾಲದಲ್ಲಿ ಇರ್ತಕ್ಕಂಥದ್ದು. ಅವರು ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ. ಆರಮಿ ಬಗ್ಗೆ, ಪುಲಿಕೇಶಿ ಬಗ್ಗೆ ಬರೆದಿದ್ದಾರೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಚಾರಿತ್ರಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಅವರು ಹಿಸ್ಟೋರಿಯನ್ಸ್ಗಳ ಸಹಾಯವನ್ನು ತಗೊಂಡಿದ್ದೀವಿ. ಅದೇ ರೀತಿ ಈ ರೈತರ ಹೋರಾಟದ ಬಗ್ಗೆ ಅಂದ ತಕ್ಷಣ ಈ ನಿಜವಾಗ್ಲೂ ರೈತ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಸಹಾಯವನ್ನು ಕೂಡ ತಗೊಂಡಿದ್ದೀವಿ ನಾವು ಈ ಚಿತ್ರಕ್ಕೆ. ಜೊತೆ ಮತ್ತು ಧ್ಯಾನ್ಗೆ ಫಸ್ಟ್ ಸಿನಿಮಾ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಎಲ್ಲ ಟೆಕ್ನಿಷಿಯನ್ಸು ಎಲ್ಲರಿಗೂ ಒಳ್ಳೆಯದಾಗಲಿ. ನಾರಾಯಣ ಸರ್ ಜೊತೆ ನನ್ನ 2ನೇ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ಈ ಸಿನಿಮಾ ವರ್ಕ್ ಮಾಡ್ತಾಯಿದ್ದೆ ಆಫ್ಟರ್ 20 years. ಸೊ ತುಂಬ ಖುಷಿಯಾಗುತ್ತೆ. ಸೀನಿಯರ್ ಟೆಕ್ನಿಷಿಯನ್. ಇನ್ನು ಸಿನಿಮಾ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಸ್ಕೇಲಲ್ಲಿ ಪಿಕ್ಚರೈಸೇಷನ್ ಆಗ್ತಾಯಿದೆ ಈ ಸಿನಿಮಾ. ಆ್ಯಂಡ್ ನಾನು ಪರ್ಸನಲಾಗಿ ಹೇಳಬೇಕಂದ್ರೆ ಈ ಸಾಂಗ್ನ ನಾನು ಊರುಗಳಲ್ಲಿ ಜಾತ್ರೆ ನೋಡಿದ್ದೆ. ಈ ಸಾಂಗಲ್ಲಿ ನಾನು ಜಾತ್ರೆ ನೋಡಿದೆ ವಾಪಸ್ಸು. ಯೋಗಿ ಸರ್ ಅಷ್ಟು ಜನ ಡ್ಯಾನ್ಸರ್ಸು, ಅಷ್ಟು ಜನ ಅದಕ್ಕೆ ಫಿಲಪ್ಸು, ನಾವೇನೇನು ಕೇಳ್ತಾಯಿದ್ವು ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿತ್ತು. ನಾನು ಆ ಫ್ರೇಮ್ನ ಕಂಟ್ರೋಲ್ ಮಾಡೋಕ್ಕೆ 2 DOPಗಳು ಕೆಲವು ಕೆಲಸ ಮಾಡ್ತಾಯಿದ್ದೀವಿ. ಆ ಥರ ಈ ಸಾಂಗ್ ಪಿಕ್ಚರೈಸೇಷನ್ ಆಯಿತು. ತುಂಬ ಖುಷಿ ಆಯಿತು ಸರ್. ಇದೇ ಥರ ಫಿಲ್ಮ್ನ ಎಂಟೈರ್ ಫಿಲ್ಮ್ನ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ನಾನು ಮೊದಲನೇದಾಗಿ CP ವಿಶ್ವಾಸರಿಗೆ ತುಂಬ ಕೃತಜ್ಞತೆಗಳು ಹೇಳ್ತೀನಿ. ಯಾಕೆಂದರೆ ನಾನು ಏನೇ ಕೇಳಿದ್ರು ಬೇಡ ಅಂದಿರ ಇಲ್ಲ ಮಾಡೋಣ ಅಂತ. ನಾನು ಇವತ್ತರೆಗೂ ಮಾಡಿರೋದಲ್ಲೆಲ್ಲ 5 days ಹೈಯೆಸ್ಟ್ ಡೇಸು. ಸರು 6 days ಕೊಟ್ಟರು ನನಗೆ. ಮತ್ತು ಡಾನ್ಸರ್ಸ್ನೂ ಅಷ್ಟೇ ಒಂದು 150 ಆ ಥರ ಮಾಡಿ. ಮತ್ತು ಕಲಾವಿದರೆಲ್ಲ ಒಂದು 750 ಜನ 800 ಜನ. ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಹೇಳ್ದಂಗೆ 1000 ಕ್ರೂ ಮೇಲಿದ್ದರು ಜೂನಿಯರ್ಸ್ ಇವೆಲ್ಲ ಬಂದು. ತುಂಬ ಥ್ಯಾಂಕ್ಸ್ ಸರ್. ನಾನು ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾರೆ ನಮಗೆ ತುಂಬಾ ಖುಷಿ ಇದೆ. ನಮ್ಮ ಶೇಖರ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲನೂ ಸರಿ ಹಿಡಿದಿದ್ದಾರೆ. ಹಾಗೆ ಧ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡೆಡಿಕೇಟ್. ಇಲ್ಲ ಮಾಡೋಣ ಸರ್ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ನನ್ನ ಅಸಿಸ್ಟೆಂಟ್ಸ್ ಎಲ್ಲ 1 ವಾರ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನು ನಾವು KGF KD ನೋಡಿದೆ ಅದಕ್ಕಿಂತ ದೊಡ್ಡದಾಗಿ ಒಂದು ಮೈಲಿಗಲ್ಲಾಗುತ್ತೆ. ಕರ್ನಾಟಕದ ಬಲ ಅನ್ನೋದು ಏನಿದೆ ಆ ಕರ್ನಾಟಕ ಬಲಂಗೆ ಒಂದು ಕರ್ನಾಟಕದ ಬಲ ತೋರಿಸೋದಕ್ಕೆ ನಮ್ಗೆಲ್ರಿಗೂ ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗೆ ಸಾಂಗ್ ಹರಿಕೃಷ್ಣ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಹರಿಕೃಷ್ಣ ಸರ್ ಆ್ಯಂಡ್ KP ಶ್ರೀಕಾಂತ್ ಸರ್ ಕೂಡ ಅಷ್ಟೇ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಆಲ್ ಕರ್ನಾಟಕ ಬಲಂ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಆಲ್ ಸರ್. ಇದರಿಂದ ನನಗೊಂದು ಒಳ್ಳೆ ಹೆಸರು ಬರುತ್ತೆ ಅಂತ ಅಂದ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅದೇ ನಾನು ಓಕೆ ಅಂದ್ರೂ ಬಿಡೋದಿಲ್ಲ. ಇಲ್ಲ ಸರ್ ಇನ್ನೊಂದು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಿದ್ದರೆ ಖಂಡಿತ ನಮಗೆ ಯಾವುದೇ ಒಂದು ಆರ್ಟಿಸ್ಟ್ಗೆ ಆ ಥರ ಕೇಳಿದಾಗ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಒಂದು ಒಳ್ಳೆ ಹೆಸರು ಬರೋದಕ್ಕೆ ಕಾರಣನೇ ಆರ್ಟಿಸ್ಟ್ ಇರ್ತಾರೆ ಸರ್. ಆರ್ಟ್ನ ಟ್ವಿಸ್ಟ್ ಮಾಡಿದ್ರೆ ಅವ್ರು ಆರ್ಟಿಸ್ಟ್ ಆಗ್ತಾರೆ. ಇಲ್ಲ ಸರ್ ರಿಹರ್ಸಲ್ ಮಾಡಿದ್ವಿ. ಅವ್ರಿಗೆ ಫಸ್ಟ್ ಸಿನಿಮಾ ಇರೋದ್ರಿಂದ ರಿಹರ್ಸಲ್ ಮ್ಯಾನ್ಯೂಸಮ್ ಎಲ್ಲ ನಾವು ಹೇಳ್ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತು ಅವರೇ ಹೇಳಿದಾರೆ ಸರ್ ಏನಾಗಿಲ್ಲ ಅಂದರೆ ಇನ್ನೊಂದ್ಸರಿ ನಾನು ನೋಡ್ತಾರೆ, ಇನ್ನೊಂದ್ಸರಿ ಮಾಡ್ತೀನಿ ಅಂತ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿ. ಕೇಳಿ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ. ಥ್ಯಾಂಕ್ಸ್ ಟು ಸರ್. ಎಲ್ಲನೂ ನಮ್ಮ ಸರಿಂದನೇ ಆಗಿರೋದು. ನಿಮ್ಮ ಕರಿಯರಲ್ಲಿ ಇದೊಂದು ಬಿಗ್ ಬಜೆಟ್ ಸಾಂಗ್ ಅಂತ ಆಗುತ್ತೆ? ಖಂಡಿತ ಸರ್. ಆಫ್ಟರ್ KGF ಅಂಡ್ KD ನಂತರ ಇದೇ ದೊಡ್ಡ ಬಜೆಟ್ ಆಗುತ್ತೆ ಸರ್. ಇದು ಮೈಲಿಗಲ್ ಆಗುತ್ತೆ ನಮಗೆ. Namaskar everybody, this is Monica. A little bit louder. Hello. Okay, louder now? Perfect. Okay, you started your portions? Yes? You started your portions of Yes, so we are working on the song as of now, and we have started shooting a little bit of bits for a movie, and it's really exciting.
my character is of a girl who has studied in foreign and is coming back and is equipped with a lot of knowledge. And she has this role of a person who is really, really curious and is interested in the history of this place. And that is the role. And further on, you'll be seeing it in the movie. Your shooting started? Yes. How is the experience? The experience has been great because this is my debut film. And one thing is there for sure, whenever you start something new, you get really, really nervous, and that I really had in my heart. But at the same time, when I came here, the kind of warmth I felt and the kind of connection I felt, that was organic. Because at the end of the day, the story is about something that I resonate with. And immediately, when this whole scene comes up where there are dialogues and then it has to be acted out, I realized that always I had this thought, if I don't understand the words, how am I going to act it out? But then I realized there is a feeling behind that language, that wording, that scene, and that I was able to catch. And that's all possible because of the wonderful technicians and the directors and the amazing production team that we have, that they are so accepting and they are so helpful in this entire experience, and that sums up, it's just wholesome. About your co-star and producer, director? So first of all, about the director, sir, he's probably the most patient person ever. Whenever I come up to him, I'm always like, sir, did I do this right? Can you tell me what I can improve upon? And he very patiently tells, like, Marika, you can probably do this, that. And then at the end of the shoot, he always gives a little review. That's always so helpful. And the next day, that review is what keeps the energy up. And I think a director's role is not just to direct a movie, but also to give a direction to the actors and the entire project. So that direction, it's wholesome, and he has that thing in him. He's more of a mentor at this point. So I'm very, very grateful for that. And about the production, as I've been hearing and I've been seeing with my own eyes, that when we talk about production and we talk about budgets and the kind of planning that goes into it, it's about having a vision. And that vision is visible in the amount of investment that's actually going in this project. That it's not just a film. It's kind of a dream to put together this history which is so rich. When I came here, I got to learn so much about the place, about the history of the Chalukya Empire, and all of the temples and the caves that are here. These people carry a story, and that needs to come out of this town, and that is what this production is all about. And as far as the co-star is concerned, I think he's one of the most amazing people that I've ever met also. We haven't met that much, but yes, one thing is for sure, that there's this certain positivity that radiates, and most importantly, the people that you're working with, the kind of hard work they put into their work, that's evident. So one thing is for sure, ever since I think we met in the Moral, one thing is very evident, that how much work he has put into this role in terms of the preparation that he has done, in terms of acting, in terms of, for example, his body and the way he is just preparing, not just to be an actor, but to become somebody who can embody that role. So this is the whole experience that has made everything so special for me. Good evening, everybody, and thank you for waiting and coming here. After 20 years, I'm back to the industry. The word coming back itself feels very emotional, and I'm also proud to be part of this film, Karnata Balam. The sound of the name itself is very powerful. So being part of this powerful journey itself is feeling so overwhelming and very happy, in fact. And I'm sharing the stage today with a lot of, very good at work, in every field, like the director, the producer, the cameraman, the writers, the co-artists, everybody is like so good at their work, and I'm so proud to be part of this team. And my role in this film is I'm playing Ryan's mother, and it's very emotional, very touching, and very important. And
coming back, I think I cannot ask for more. This is the best opportunity that I would really, look forward anytime. And this happening now is the best thing. And Badami is wonderful. We've shot so many places here in Badami, and people are wonderful. And when I dress up and walk on the streets, I feel like one of them. And all my staff also mentioned that you just look like one of them, you don't look different. So that's the character about being one of them. And you don't see Raya there, but you will see a mother that's struggling for her son. So that's very important. And Badami looks very beautiful, and in our cameraman's lens, through his lens, it looks even more wonderful. I keep telling him that. And thank you, sir, for all that, and also making us look very good on the screen. And Director sir, I would like to thank you for being like a backbone. Like, after every shot, I kind of, without knowing, look at you to see whether it's okay or not. And your okay is very important for me, and that's so nice, that you handle it very patiently. Most of the time is very, very patient, and I wonder how he can do that. That's really surprising, but thank you, sir, for being patient with us. ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ದೇಸಾಯಿ ಸರ್ ಫಸ್ಟ್ ಫೋನ್ ಮಾಡಿದ್ದು. ಅವರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೆ. ಆಮೇಲೆ CP ಯೋಗೇಶ್ವರ್ ಸರ್ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ತುಂಬ ದೊಡ್ಡ ಸಿನಿಮಾ ಅಂದರೆ ಒಂದು ಒಳ್ಳೆ ಕತೆ ಇರಬೇಕು. ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಒಂದು ಒಳ್ಳೆ ಕತೆ ಇರಬೇಕು. ಸೊ ಫಸ್ಟ್ ಕತೆ ಕೇಳಿದೆ, ಕತೆ ತುಂಬ ಚೆನ್ನಾಗಿದೆ. ಈಗಿನ ಸಿಚುವೇಶನಿಗೆ ಜನರಿಗೆ ತುಂಬ ಕನೆಕ್ಟ್ ಆಗ್ತದೆ ಅನಿಸಿತು. ಅದರ ಜೊತೆಗೆ ನನಗೆ ಇನ್ನೂ ಖುಷಿ ಆಗೋದು, ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಿರಿಯ ನಿರ್ದೇಶಕರು ಮತ್ತು ಹಿರಿಯ ಕ್ಯಾಮರಾಮನ್ ಅಂಥವ್ರ ಜೊತೆ ವರ್ಕ್ ಮಾಡೋ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ಆಮೇಲೆ ಪ್ರತಿ ಸಿನಿಮಾದಲ್ಲಿ ನಾನು ಇಷ್ಟಿಷ್ಟು ದೊಡ್ಡವರಿಗೆ ಅಮ್ಮ ಆಗ್ತಿದ್ದೆ. ಈಗ ಒಂದು ಪುಟ್ಟಹಣಿ ಮುದ್ದು ಮಗುವಿಗೆ ಈ ಸಿನಿಮಾದಲ್ಲಿ ಅಮ್ಮ ಆಗೋದ್ರ ಬಗ್ಗೆ ತುಂಬ ಖುಷಿ ಇದೆ. ಸಿನಿಮಾ ತುಂಬ ಒಳ್ಳೆಯದಾಗಿ ಖಂಡಿತ ಬರ್ತದೆ, ಅದರಲ್ಲಿ ಡೌಟೇ ಇಲ್ಲ. ಬಲಮ್ಮಿಗೆ ಕರ್ನಾಟಕದ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಬೇರೆಯವರಿಗೆ ಅವಕಾಶ. ಏನಪ್ಪ ಅಂದರೆ, ಈ ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗಲ್ಲಿ ನಾನು ಬರ್ತೀನಿ ಅಂತಾರೆ. ನನ್ನ ಜೊತೆ ಗುರುರಾಜ್ ದೇಸಾಯಿ ಇದ್ದಾರೆ, ವಿಶ್ವ ಇದ್ದಾರೆ. ಅವ್ರ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೆ. ಅದು ಬಿಟ್ಟರೆ ಆ ಕಡೆ ಶ್ರೀಕಾಂತ ಇದ್ದಾರೆ, ದಮ್ಮು ಶ್ರೀರಾಮ್ ಟೈಮಲ್ಲಿ ವರ್ಕ್ ಮಾಡಿದ್ದೆ ಅವ್ರ ಜೊತೆ. CP ಯೋಗೇಶ್ವರ್ ಅವ್ರ ಸಿನಿಮಾಗೆ ಸೈನಿಕಾಗಿ ಬರೀ ಹಿಂದಿ ಡೈಲಾಗ್ ಬರೆದಿದ್ದೆ ಅಷ್ಟೇ, ಮಧು ಸರ್ ಡೈಲಾಗ್ ಬರೆದಿದ್ದು. ಅದು ಬಿಟ್ಟರೆ ಇಡೀ ಟೀಮ್ ನನಗೆ ಹೊಸದು. ನಾನು 150-160 ಸಿನಿಮಾ ಬರೆದಿದ್ರು ಇಷ್ಟು ದೊಡ್ಡ ಹೊಸ ಟೀಮ್ ಜೊತೆ ವರ್ಕ್ ಮಾಡಿರಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ನಾನು ತುಂಬ ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಇಲ್ಲಿ 4 ಪಿಲ್ಲರ್ನ ನಾನು ತುಂಬ ಚೆನ್ನಾಗಿ ನೋಡಿದೆ. ಒಂದು ಯೂತ್ಫುಲ್ ಅಂತ ಧ್ಯಾನ್ ಸರ್ನ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಂತ ಯೋಗೇಶ್ವರ್ ಸರ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಣಿಸದೇ ಇರುವಂಥ ಶೀಲಾ ಮೇಡಮ್ನ. ನಾವೇನು ಡಿಸ್ಕಷನ್ ಇದ್ರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂತಂದರೆ, ಒಂದು ಯೂತ್ಫುಲ್ ಆಗಿ ಬರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ. ಅವರು ಒಬ್ಬ ಆಡಿಯನ್ಸ್ ಆಗಿ ಬರ್ತಾರೆ. ಅವ್ರ ಜೊತೆ ಇನ್ನೊಬ್ರು ಸುರೇಶ್ ಅಂತ ಇದ್ದಾರೆ, ಅವರು ಎಕ್ಸಿಬಿಟರ್ ಆಗಿ ಬರ್ತಾರೆ ಸರ್. ಫಸ್ಟು ಧ್ಯಾನ್ ಅವರಿಗೆ ಕನ್ನಡ ಚಿತ್ರರಂಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ. ಎರಡನೇದು, ನನಗೆ ಶ್ರೀಕಾಂತ್ ಸರ್ ಫೋನ್ ಮಾಡಿ ಸಿನಿಮಾ ಆಗ್ತಿದೆ, ಡೇಟು ಫ್ರೀ ಇಟ್ಕೊಳ್ಳಿ ಅಂತ ಹೇಳಿದ್ರು. ಹೌದಾ ಸರ್, ಯಾವುದು ಸರ್ ಅಂದಿದ್ದಕ್ಕಿಲ್ಲ, ನಾರಾಯಣ ಸರ್ದು ತುಂಬ ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ಖುಷಿ ಆಯಿತು. ಮತ್ತು ಇಲ್ಲಿಗೆ ಬಂದ ಮೇಲೆ ಟೀಮ್ ನೋಡಿ ಗಾಬರಿ ಬಿದ್ದದೆ. ಯಾಕೆಂತಂದರೆ ಅವರಿಂದ ಕೆಲಸ ಮಾಡ್ತಿರೋದು ಸುರೇಶ್ ಸರ್ ಇರ್ಬೋದು, ಮತ್ತು ದೇಸಾಯಿ ಅವರು, ಮತ್ತು ಇವರು ರಮೇಶ್ ಸರ್, ಎಲ್ಲರೂ ಇಷ್ಟು ದೊಡ್ಡ ಟೀಮ್ ಕೆಲಸ ಮಾಡ್ತಿದೆ ಅಂತಂದರೆ ಇದರಲ್ಲಿ ಏನೋ ಇದೆ ಅಂತ. ಅದರ ಜೊತೆಗೆ ಚಂದ್ರ ಸರ್ ಅವ್ರ ಟೀಮು,
ಮತ್ತು ಮೋಹನ್ ಮಾಸ್ಟ್ರು ಈಗ ಒಂದು 5-6 ದಿವಸದಿಂದ ಸಾಂಗನ್ನು ನೀವೇ ನೋಡಿದ್ದೀರದೆ. ಇವತ್ತು ಬೆಳಗ್ಗೆಯಿಂದನೂ ಅದು ಹೇಗೆ ನಡೀತಿದೆ ಕೆಲಸ ಅದು ನಿಮಗೆ ಗೊತ್ತಿದೆ. ಇಷ್ಟು ಹೇಳಬಲ್ಲೆ, ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದರೆ ನನ್ನ ಪಾತ್ರ ಮಾನಸಿ ಗಂಡ ಸರ್. ಹೈಟ್ ಹೆಂಗ್ ಮ್ಯಾಚ್ ಮಾಡಿದ್ರಿ ಸರ್? ಹೈಟ್ ಹೆಂಗ್ ಮ್ಯಾಚ್ ಮಾಡಿದ್ರಿ ಅಂತ ಮಾತು ಸರ್. ಅದು ನೀವು ಪಿಕ್ಚರಲ್ಲಿ ನೋಡಿದ್ರೆ ಇಬ್ರು ಒಂದೇ ಹೈಟ್ ಕಾಣ್ತೀವಿ ಸರ್. ಅದು ಟೆಕ್ನಿಕಲ್ ಆಗಿ ಚಂದ್ರ ಸರ್ ಅವ್ರು ಹೆಂಗೆ ಅಂತಂದ್ರೆ ಯಾವ್ದಾದ್ರು ನಿಮ್ಗೆ ಶಾರ್ಟ್ ಹೇಳ್ಬೇಕಾದ್ರೆ ಅದನ್ನ ಸ್ವಲ್ಪ ಒಂಚೂರು ನಿಮ್ಮ ಸ್ವಲ್ಪ ಮುಂದೆ ಬಂದ. ಸೊ ಅವ್ರನ್ನ ಒಂದು ಹೆಜ್ಜೆ ಹಿಂದೆ ಕಳಿಸಿ ಹೈಟ್ ಮ್ಯಾಚ್ ಮಾಡಿ. ನೆನ್ನೆ ಸಾಂಗಲ್ಲೂ ಅಷ್ಟೇ, ಫಸ್ಟ್ ಟೈಮ್ ಸಾಂಗಲ್ಲಿ ಮುಂದೆ ಒಳ್ಳೆ ಭೂಪ ಬಂದಾಗ ಗೊತ್ತಾಯ್ತೀನಿ, 2 ಹೆಜ್ಜೆ ಹಿಂದೆ ಗೊತ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಹೈಟ್ ಮ್ಯಾಚ್ ಮಾಡಕ್ಕೆ. ಸೊ ಹಿಂಗೆಲ್ಲ ಮಾಡಿ ಇಲ್ಲ, ಅಲ್ಲಿ ಕ್ಯಾರೆಕ್ಟರ್ಗೆ ಹೆಸರು ಬರೆಯಲ್ಲ. ಸೊ ಅವ್ರನ್ನ ಇಟ್ಕೊಂಡು ಮಾನಸಿ ಗಂಡ ಅಂತ ಬರ್ತಿದ್ದಾರೆ, ಅದಕ್ಕೆ ಬಂದಿಗೆ ಹೇಳಿತ್ತು. ಮತ್ತೆ ಇಲ್ಲ ಎಲ್ಲಾದ್ರ ಜೊತೆಗೆ ಒಂದು ಈ ಸಿನಿಮಾಗೆ ಯಾವುದೇ ಕೊರತೆ ಆಗದಂಗೆ, ಏನು ಯಾವುದೇ ವಿಚಾರದಲ್ಲಿ ಕೊರತೆ ಆಗದಂಗೆ ಅದ್ರ ಹಿಂದೆ ನಿಂತಿರೋದು ಯೋಗಿ ಸರ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಸಿನಿಮಾ ಗೊತ್ತಿರೋದ್ರಿಂದ. ಸೊ ಅದರಿಂದ ನಿಂತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಶೀಲಾ ಮೇಡಮ್ ಶೂಟಿಂಗ್ ನಡೀತಿದ್ರೆ ಅವ್ರು ಏನ್ ಮಾಡೋರು ಅಂದ್ರೆ ಪಬ್ಲಿಕ್ ಹತ್ರ ಹೋಗೋರು, ಹೆಂಗ ಅನಿಸ್ತಿದೆ, ಚೆನ್ನಾಗಿ ಅನಿಸ್ತಾ ಇದೆಯಾ, ಸಿನಿಮಾ ಬಂದ್ಮೇಲೆ ನೀವೆಲ್ಲ ನೋಡ್ತೀರಾ ಇದನ್ನ, ಮತ್ತೆ ಆ ಹುಡುಗ ಹೇಗ್ ಮಾಡ್ತಿದ್ದಾನೆ ಅಂತ ಎಲ್ಲ ಅವರು ಪಬ್ಲಿಕ್ನ ಕೇಳ್ತಿದ್ರು. ಅಂದ್ರೆ ಅವ್ರ ಇಂಟ್ರೆಸ್ಟ್ ನೋಡಿ ಹೇಗಿದೆ. ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು, ಪ್ರತಿಯೊಂದನ್ನು ಕೂಡ ಮೇಡಮ್ ಅವರು ಇನಿಷಿಯೇಟಿವ್ ತಗೊಂಡು ಜೊತೆಲಿ ಇರ್ತಾರೆ ಅಂತ. ಅದಷ್ಟೇ ಅಲ್ಲ, ಶೂಟಿಂಗ್ ಬಂದಾಗ ಅವ್ರು ಪಬ್ಲಿಕ್ ಜೊತೆ ಹೇಗೆ ಬೆರೀತಿದ್ರು ಅನ್ನೋದು ನೆನ್ನೆ ಅಂತ ನೋಡಿ. ಸಾಂಗಲ್ಲಂತೂ ಒಂದ್ ಕಡೆ ನಿಂತಿದ್ದಾರೆ ಹಿಂಗೆ ಗುಂಪಲ್ಲಿ, ಮ್ಯೂಸಿಕ್ ಹಾಕಿದ್ರೆ ಏನೊಬ್ರು ಎಕ್ಸೈಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟು ಇಡೀ ತಂಡದ್ದು ಇದೆ. ಅಧ್ಯಕ್ಷೀಯ ಭಾಷಣ ರೀತಿಯಾಗಿದೆ ಅಂತ ಎಲ್ಲ ಮುಗಿಸ್ತಿದ್ದಾರೆ. ಪ್ರಪ್ರಥಮವಾಗಿ ನಾಗಣ್ಣ ಸರ್ ಹೇಳಿದಾಗೆ ನಿಮ್ಮನ್ನೆಲ್ಲ ನಮ್ಮ ಶೂಟಿಂಗ್ ಜಾಗದಲ್ಲಿ ನೋಡೋದು ಭಾಳ ಸಂತೋಷದ ವಿಚಾರ. ಹಿಂದೆ ಎಲ್ಲ ವ್ಯಾನಲ್ಲಿ ಕರ್ಕೊಂಡೋಗೆಲ್ಲ ಮಾಡ್ತಿದ್ವಿ, ಕೇಳ್ತಿದ್ವಿ, ಅದು ಇವತ್ತು ನೇರವಾಗಿ ನೋಡ್ತಾ ಇದ್ದೀವಿ, ಅದು ಸಂತೋಷದ ವಿಚಾರ. ಆಮೇಲೆ ನನ್ನ ಪಾತ್ರದ ಸಂಬಂಧಪಟ್ಟ ಹಾಗೆ ನಾನು ಕಾಕ 1, ಕಾಕ 2 ಅಂತಂತ 2 ಪಾತ್ರಗಳನ್ನು ಇಲ್ಲಿ ರೂಪಿಸಿದ್ದಾರೆ. ನಾನು ಕಾಕ 1, ಕಾಕ 2 ನಮ್ಮ ಪೃಥ್ವಿ ಸುಬ್ಬಯ್ಯ ಅಂತಂದ್ಬಿಟ್ಟು ಅದ್ಭುತವಾದ ನಟರು ಅವರು. ನಾನು ಯೋಗಿ ಸರ್ ಕಾಲದಿಂದ ಅವರ ಮಗನ ಕಾಲದವರೆಗೂ ಸಂಪೂರ್ಣವಾಗಿ ನಾವು ಜರ್ನಿ ಮಾಡ್ತೀವಿ ಇಡೀ ಸಿನಿಮಾದಲ್ಲಿ. ಆ ಒಂದು ಸಂದರ್ಭದ ಏನು ಇವರ ಸಂದರ್ಭದಲ್ಲಿದ್ದಂಥ ಹೋರಾಟ ಮತ್ತು ಆ ನೋಟಗಳೆಲ್ಲ ಇಟ್ಕೊಂಡು ಇವನ ಜೊತೆನೂ ಕೂಡ ರನ್ ಮಾಡ್ತೀವಿ. ಅಂಥದ್ದೊಂದು ಪ್ರಮುಖವಾದ ಪಾತ್ರವನ್ನು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ನಾನು ಶೀಲಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನ್ನ ಆಯ್ಕೆ ಅಂತಂದ್ಬಿಟ್ಟು ನನಗೆ ಹೇಳಿದ್ದು ಭಾಳ ಸಂತೋಷದ ವಿಚಾರ ಆಯಿತು. ಇಲ್ಲಿ ಮತ್ತೊಂದು ವಿಚಾರ ಏನಂದರೆ, ನನಗೆ ವೈಯಕ್ತಿಕವಾಗಿ ಅಥವಾ ನನ್ನಂಥ ಎಲ್ಲರಿಗೂ ಕೂಡ ಇದೊಂದು ಸ್ಕೂಲ್ ರೀತಿ ಮಾರ್ಪಟ್ಟಿದೆ. ಯಾಕಂತಂದರೆ 90ರ ದಶಕದಿಂದ ಬಂದಂತಹ ಅತ್ಯದ್ಭುತವಾದಂತಹ ನಿರ್ದೇಶಕರು ಮತ್ತು ಹಳೇ ಸ್ಕೂಲ್ನಿಂದ ಪಾಠ ಕಲಿತು ಅದನ್ನು ಮುಂದುವರಿಸ್ಕೊಂಡು ಅನೇಕ ದೊಡ್ಡ ದೊಡ್ಡ ನಾಯಕ ನಟರುಗಳಿಗೆ ಸೆಲೆಬ್ರಿಟಿಗಳನ್ನಾಗಿ ಮಾಡಿದಂತಹ ನಿರ್ದೇಶಕರು ನಾಗಣ್ಣ ಸರ್, NS ರಮೇಶ್ ಸರ್. ಹೌದು ಸರ್, ಬಂಗಾರದ ಮನುಷ್ಯ ಲಕ್ಷ್ಮಣ್ ಸರ್, ಇಷ್ಟೆಲ್ಲ ಅದು ಶೇಖರ್ ಚಂದ್ರ ಅವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡುವಂಥವ್ರು. ಅವ್ರದ್ದು ಒಂದು ಟೀಮು, ದೊಡ್ಡ ಟೀಮು. ನಿರ್ದೇಶಕರ ಗುಂಪಲ್ಲಿ ನೋಡಿದ್ರೆ ಅದು ದೊಡ್ಡ ಟೀಮು. ಸುರೇಶ್ ಅವರು ಭಾಳ ಅದ್ಭುತವಾದಂತಹ ಹಿನ್ನೆಲೆ. ಮತ್ತು ನಮ್ಮ NS ರಮೇಶ್ ಸರ್ ಟೀಮು, ವಿಶ್ವಾಸ್ ಸರ್, ದೇಸಾಯಿ ಸರ್. ಇಲ್ಲಿ ಯಾವ ತಂಡವನ್ನು ಕಡಿಮೆ ಅಥವಾ ಹೆಚ್ಚು ಅಂತ ಹೇಳೋಕ್ಕಿಲ್ಲ. ಜೊತೆಗೆ ಅಮರ್ ಸೆಟ್, ಅದು ಕಣ್ಮುಚ್ಚಿ ಕಣ್ಣು ಬಿಡೋವ್ರಿಗೆ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಟೀಮು, ಆ ಟೀಮ್ ಒಳಗಡೆ ಈ ಒಂದು 90ರ ದಶಕದ ಮೆಂಟಾಲಿಟಿ ಇಟ್ಕೊಂಡು, ಆ ಥಾಟ್ ಆಫ್ ಸ್ಕೂಲ್ನ ಇಟ್ಕೊಂಡು ನಮ್ಮ ಜೊತೆ ಅವರು ಹೊಸಬರ ಜೊತೆ ಅವರು ಬ್ಲೆಂಡ್ ಆಗಿ ಅವರು ಮಾಡ್ತಾ ಇರೋದಿದೆಯಲ್ಲ, ಅವರ ತಾಳ್ಮೆ ಮಾಗಿದ್ದಾರೆ, ಜೊತೆಗೆ ಬಾಗೂ ಇದ್ದಾರೆ.
ಅದ ನಂತರ ಈಗೊಂದೊಂದು 26ನೇ ಇಸ್ವಿಯಲ್ಲಿ ಒಂದು ಹೊಸ 2026ನೇ ಇಸ್ವಿಯಲ್ಲಿ ಒಂದು ಹೊಸ ಸಿನಿಮಾ, ಹೊಸ ಹೀರೋಗೆ ಮತ್ತೊಮ್ಮೆ ಅವರು ಜನ್ಮ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ನಮಗೆ ಇದೊಂದು ಯೂನಿವರ್ಸಿಟಿ ರೀತಿ ಕಾಣಿಸ್ತಾ ಇದೆ. Hello everyone. Hi. ಹೀರೋ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಆ್ಯಂಡ್ ಅವರೆಲ್ಲ ಹೇಳೋಕ್ಕಿಂತ ಮುಂಚೆನೆಲ್ಲ ಕಲ್ತ್ಕೊಂಡು ಸ್ಟೇಜಲ್ಲಿ ಬಂದುಬಿಟ್ಟು ಆ್ಯಕ್ಟಿವ್ ಆಗಿ ಮಾಡ್ತಾರೆ ಆ್ಯಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ್ಯಂಡ್ ಡೈರೆಕ್ಟರ್ ಸರಿಗೆ ಒಂದು ಜೋರದ ಚಪ್ಪಾಳೆ ಬೇಕು ಪ್ಲೀಸ್. ನನಗೆ ಈ ಮೂವಿಗೆ ಇಷ್ಟ ಆಯಿತು ಆ್ಯಂಡ್ ಕರ್ನಾಟಕ ಬಲಂ ಅಂತ ನಾನು ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಾದಾಮಿ ಪ್ಲೇಸ್ ತುಂಬ ಬ್ಯೂಟಿಫುಲ್ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಅಲ್ಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪಾಪ ಯಾಕೆ ಎದುರಿಸ್ತೀರಾ, ಬಿಡಿ ಮಾತಾಡ್ಲಿ ಯಾವುದೋ ಒಂದು. ಓಹೋ, ನಾನು ಹೀರೋದು ಜೂನಿಯರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇದು ನಮ್ಮಪ್ಪ ಅಂದರೆ ಫಿಲಮಲ್ಲಿ, ಇದು ನಮ್ಮಮ್ಮ ಅಂದರೆ ಫಿಲಮಲ್ಲಿ, ಮತ್ತು ನಾನು ಅವ್ರ ಮಗ ನನ್ನ ಹೆಸರು ವಿಹಾನ್ ಸೂರ್ಯ ಅಂತ. ನಮ್ಮೂರು ಮೈಸೂರು. ನಾನು ಇಲ್ಲಿವರೆಗೂ 3 ವರ್ಷದಿಂದ ಡ್ರಾಮಾ ಅಭ್ಯಾಸ ಮಾಡ್ತಿದ್ದೀನಿ ಮತ್ತು ಇಲ್ಲಿವರೆಗೂ 5 ಜನ ಗುರುಗಳ ಹತ್ರ ಕಲ್ತಿದ್ದೀನಿ. ಅದಾದಮೇಲೆ ನಾನು ಇಲ್ಲಿವರೆಗೂ 3 ಫಿಲಮ್ ಮಾಡಿದ್ದೀನಿ, ಇದು 4ನೇ ಫಿಲಮ್. ಅದಾದಮೇಲೆ ಹೋರಾಟ ಇವು ಯಾವಾಗ್ಲೂ ನೆವರ್ ಎಂಡಿಂಗ್ ಪ್ರಾಸೆಸ್ಗಳು. ನೀವೊಬ್ಬ ರಾಜಕಾರಣಿಯಾಗಿ, ಹಿರಿಯ ರಾಜಕಾರಣಿಯಾಗಿ, ಸೀನಿಯರ್ ಆರ್ಟಿಸ್ಟ್ ಆಗಿ ಈ ಒಂದು 2 ಹೋರಾಟಗಳ ಬಗ್ಗೆ ನಿಮ್ಮ ನಿಲುವು, ಧೋರಣೆ, ಅಭಿಪ್ರಾಯಗಳನ್ನು ಹೇಳ್ಬೋದು. ಈಗ ಚಿತ್ರದ ಕಥಾವಸ್ತುನೇ ಅದು. ರಮೇಶ್ ಅವರು ಹೇಳಿದಾಗೆ ಚಿತ್ರದ ಕಥಾವಸ್ತು ಒಟ್ಟಾರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು, ತಾರತಮ್ಯ ಇರಬಾರ್ದು, ನೀರಾವರಿ ಯೋಜನೆಗಳು ಪೂರ್ತಿ ಆಗಬೇಕು. ಬಹಳ ವರ್ಷಗಳಿಂದ ಹೋರಾಟ ನಡೀತಿರ್ತಕ್ಕಂಥ ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಇರೋದು. ಭಾರಿ ಟೆಕ್ನಿಕಲ್ ಸಣ್ಣ ವಿಚಾರ. ಇದನ್ನ ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ ನೀರಾವರಿ ವಿಚಾರದಲ್ಲಿ. ಸಣ್ಣ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡುವ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಭಾಳ ವರ್ಷದಿಂದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳು ಮಾಡಬೇಕು, ನನಗೊಂದು ಹಂಬಲ ಇತ್ತು ಮಧ್ಯದಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈ ಒಂದು ನನಗೆ ಪೊಲಿಟಿಕ್ಸಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೀನಿ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ, ಜಿಲ್ಲೆನಲ್ಲೆಲ್ಲ ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2-3 ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ ಆಸೆ ಪಟ್ಟು ಬಂದಿದ್ದೀನಿ. ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರು. ಈಗ ಒಂದೆರಡು ಹಾಡುಗಳನ್ನು ಮಾಡು, ನಾವು ಬೇಡ ಅಂತ ತೀರ್ಮಾನ ಮಾಡಿದ್ವಿ. ಒಂದು ಹಾಡು ಮಾಡಿ ಹಾಡಿಸಿ ಟ್ರ್ಯಾಕ್ ಎಲ್ಲ ಆದಮೇಲೆ ಇಲ್ಲ ಸರ್ ನನಗೆ ಸಾಕಾಗಿಲ್ಲ, ಇದು ನಾನು ಬೇರೆ ಥರನೇ ಹಾಡು ಮಾಡ್ತೀನಿ, ನಾನು ಮೊದಲನೇ ಸಿನಿಮಾ ಶೂಟ್ ಮಾಡ್ಕೊಬರ್ತೀವಿ, ನೀವು ಸಿನಿಮಾ ನೋಡಿ, ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು, ನನ್ನ ಮಗ ಈ ಮೊದಲನೇ ಸಿನಿಮಾ ಅಂತೇಳಿ ಬೇರೆ ಥರ ಮಾಡೋದಲ್ಲ, ನಮಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಗುದುಕಬೇಕು ಸರ್ ಅಂತೇಳಿ ನಾವು ಅದನ್ನು ಚರ್ಚೆ ಮಾಡ್ತೇವೆ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ನಿಮ್ಮ ಪ್ರೋತ್ಸಾಹ ಇಲ್ಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು ಅದ್ಭುತವಾಗಿ ತುಂಬ ಎಲ್ಲರೂ ಕ್ಯಾಲ್ಕುಲೇಟಿವ್ ಆಗಿ ನಮ್ಗೆ ಇಷ್ಟು ದುಡ್ಡು ಬರುತ್ತೆ, ನಾವು ಆ್ಯಕ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾರೆ. ಅದನ್ನು ಈ ಸಿನಿಮಾದಲ್ಲಿ ಹೃದಯದಿಂದ ನಟಿಸ್ತಾ ಇದ್ದಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಕತೆ. ಇದಕ್ಕೆಲ್ಲ ಕಾರಣ ಇದಕ್ಕೆ ಬಲನೇ ನಮ್ಮ ಯೋಗೇಶ್ವರ್ ಅವರು. ಮುಂಚೆಯಿಂದ ಹೇಳಿದ್ದೀನಿ. ಪತ್ರಕರ್ತ ಹಿರಿಯರಿಗೆ ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಮೊದಲನೇದಾಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. MS ರಮೇಶ್ ಸರ್ ಅಂತ ರೈಟ್ರು, ಅವ್ರ ಜೊತೆಗೆ ನಿಂತವರು ದೇಸಾಯಿ ಸರ್, ವಿಶ್ವಾಸ್ ಸರ್, ಅಹಮದ್ ಸರ್ ಅಂತ ಆರ್ಟ್ ಡೈರೆಕ್ಟ್ರು, ಬ್ಯೂಟಿಫುಲ್ ಆಗಿ ಸಿನಿಮಾನ ತೋರಿಸುವಂಥ ಚಂದ್ರು ಸರ್ ಅಂತ ಸಿನಿಮ್ಯಾಟೋಗ್ರಫರು,
ಅದ್ಭುತವಾಗಿ ನಿರ್ದೇಶನ ಮಾಡುವಂಥ ನಾಗಣ್ಣ ಡೈರೆಕ್ಟ್ರು, ತುಂಬ ಡೆಡಿಕೇಟೆಡ್ ಆಗಿ ಆ್ಯಕ್ಟ್ ಮಾಡುವಂಥ ಧ್ಯಾನ್ ನಾಯಕರು, ಜೊತೆಗಿರೋ ನಾಯಕಿಯರು ಬಾಲಣ್ಣ, ಸಂಪತ್ ಸಾರು, ಕಪಿರಾಯರು, ಮಲ್ಲು, ಆನಂದ್, ಆಮೇಲೆ ಸಾಕಷ್ಟು ಜನ ಇದ್ದಾರೆ ಈ ಸಿನಿಮಾದಲ್ಲಿ ಕಲಾವಿದರು. ಜೊತೆಗೆ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರುವಂಥ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟ್ರು, ಜೊತೆಗೆ ಈ ಎಲ್ಲ ತಂಡವನ್ನು ಅದ್ಭುತವಾಗಿ ನಡೆಸ್ತಾ ಇರೋ, ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋ CP ಯೋಗೇಶ್ವರ್ ಸರು ಈ ಸಿನಿಮಾದ ನಿರ್ಮಾಪಕರು, ಜೊತೆಗೆ ನಮ್ಮೆಲ್ಲರ ಹಿಂದೆ ನಿಂತಿರುವಂಥ ಶೀಲಾ ಮೇಡಮ್ ಅನ್ನದಾತರು, ಜೊತೆಗೆ ಈ ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ಜೊತೆಗೆ ನಿಂತಿರುವಂಥ KP ಶ್ರೀಕಾಂತ್ ಸರು. ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸಿನಿಮಾ. ಸೊ ಇದು ನಮ್ಮ ಕರ್ನಾಟಕ ಬಲಂ ಅಜೇಯಂ ಚಿತ್ರದ ತಂಡದವರು. ಈ ಸಿನಿಮಾನ ಗೆಲ್ಸೋದಕ್ಕೆ ಅಂತ ಬಂದಿರೋ ನೀವೆಲ್ಲ ಸ್ನೇಹಿತರು. ಆಯಿತು, ನಾನು ನಾಯಕರ ಸ್ನೇಹಿತನಾಗಿ ನಾನು, ಕಪೆರಾಯರು, ಮಲ್ಲು ಮತ್ತು ಆನಂದ್ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಖುಷಿ ವಿಚಾರ ಏನು ಅಂದರೆ, ಈ ಸಿನಿಮಾ ಕನ್ನಡಕ್ಕಾಗಿಯೇ ಮಾಡ್ತಾ ಇರೋದು. ಈ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಈ ಚಿತ್ರದಿಂದ ಖಂಡಿತವಾಗೂ ಅದ್ಭುತವಾಗಿ, ಮುಂಚೆ ಏನು ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವ್ರ ಕಾಲದಲ್ಲಿ ಸುವರ್ಣ ಇದರಿತ್ತು, ಆ ಥರ ಈ ಚಿತ್ರ ಬರುತ್ತೆ. ಇನ್ನು ಧ್ಯಾನ್ ಬಗ್ಗೆ ಹೇಳೋದಾದರೆ, ಬೇರೆ ಸಾಹುಕಾರ ಮಕ್ಕಳಾಗಲಿ MLA ಇವ್ರುಗಳೆಲ್ಲ ಏನೋ ನಮ್ಮಪ್ಪ ಇಟ್ಟಿದ್ದಾರೆ ಮಾಡೋಣ, ಹೆಸರು ಮಾಡೋಣ ಅಂತ ಬರ್ತಾರೆ. ಆದರೆ ನಾನು ಧ್ಯಾನ್ ಗಮನಿಸಿದ ಆ ಥರ ಅಲ್ಲ. ನಿಮ್ಮೆಲ್ಲರ ಆರೈಕೆಯಿಂದ ಈ ಹಿಯರ್ ಟು ಸ್ಟೇ, ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. 100% ಧ್ಯಾನ್ ಎಫರ್ಟ್ ನಾನು ನೋಡ್ತಾನೆ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ, ನೀವೆಲ್ಲನೂ ಸಹಕಾರ ಕೊಡಿ, ಈ ಚಿತ್ರ ಅಮೋಘವಾಗಿ ಬರುತ್ತೆ. ಥ್ಯಾಂಕ್ ಯು. ಬಂದಿರುವ ಇವರಿಗೆ ನಮಸ್ತೆ. ಮತ್ತು ಬೆಳಗ್ಗೆ 4 ಗಂಟೆಯಿಂದ ನನ್ನ ಮೂವಿ ಶೂಟಿಂಗ್ ನಡೀತು. ಸೊ ಅದಾಗಿ ತುಂಬ ಟಯರ್ಡ್ ಆಗಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ January 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.